ಮೂರನೇದು ಹೇಳ್ರಿ, ಮೂರು. ನಿನ್ ಜೀವಿತ ಎಷ್ಟು ನಲಿಗೆ ಹೋಗಿದ್ರು ನನ್ನ ದೇವರಿಗೆ ನೀನ್ ಬೇಕು. ನಿಮ್ಮ ಹತ್ರ ಕೈ ತುಂಬ ಹಣ ಇದ್ದಾಗ, ನಿಮ್ಮ ಹತ್ರ ಜೇಬ್ ತುಂಬ ಹಣ ಇದ್ದಾಗ ನೀವು ಕೆಲವರಿಗೆ ಬೇಕು. ಹಣ ಖಾಲಿ ಆಯ್ತಂದ್ರೆ, ಕೈ ಖಾಲಿ ಆಯ್ತಂದ್ರೆ, ನೀವು ಬರ್ಬಾದಾದ್ರೆ ಅಂದ್ರೆ ನೀವು ಯಾರಿಗೂ ಬೇಡ. ನಿಮ್ಮ ಹತ್ರ ಸೌಂದರ್ಯ ಇತ್ತಂದ್ರೆ, ನಿಮ್ಮ ಹತ್ರ ಅಂದ ಚಂದ ಇತ್ತಂದ್ರೆ, ನಿಮ್ಮ ಹತ್ರ ಆರೋಗ್ಯ ಇತ್ತಂದ್ರೆ ನೀವು ಬಹಳ ಜನರಿಗೆ ಬೇಕು. ಅದೇ ಕಾಯಿಲೆ ಬಂದು, ಅನಾರೋಗ್ಯ ಬಂದು ನೀವು ಹಾಸಿಗೆಲ್ ಬಿತ್ತಿರೋದು ಅನ್ಕೊಳ್ಳಿ, ಬಹಳ ಜನರಿಗೆ ನೀವೇನಾಗಿಲ್ಲ, ಬೇಕಾಗಿಲ್ಲ. ನಿಮ್ ದುಡಿಮೆ ಚೆನ್ನಾಗಿ ನಡೆಯುವಾಗ, ನಿಮ್ ವ್ಯಾಪಾರ ಚೆನ್ನಾಗಿ ನಡೆಯುವಾಗ, ನಿಮ್ ಬಿಸಿನೆಸ್ ಚೆನ್ನಾಗಿ ನಡೆಯುವಾಗ, ನೀವು ಚೆನ್ನಾಗಿ ಬೆಳೆಯುವಾಗ ನೀವು ಬಹಳ ಜನರಿಗೆ ಬೇಕು. ಆದ್ರೆ ಬಿಸಿನೆಸ್ ಬಿದ್ದೋಯ್ತಂದ್ರೆ, ವ್ಯಾಪಾರ ಬಿದ್ದೋಯ್ತಂದ್ರೆ, ಕೈಯೆಲ್ಲ ಖಾಲಿ ಆಯ್ತಂದ್ರೆ, ನೀನೆಲ್ಲ ಕಳ್ಕೊಂಡು ಹೀನವಾದ ಸ್ಥಿತಿಗೆ ಬಂದೆ ಅಂದ್ರೆ ನೀನ್ ಬಹಳ ಜನರಿಗೆ ಬೇಕಾಗಿಲ್ಲ. ನಿನ್ನ ಹತ್ರ ಜಾಬ್ ಇದ್ದಾಗ ನೀನ್ ಬಹಳ ಜನರಿಗೆ ಬೇಕು. ಜಾಬ್ ಕಳ್ಕೊಂಡು ಮನೆ ಮೂಲೆ ಸೇರಿದ್ರೆ ನೀನು ಬಹಳ ಜನರಿಗೆ ಬೇಕಾಗಿಲ್ಲ. ಒಂದು ಹಾಡು ನೆನ್ಪು ಬರ್ತೈತಿ, ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೆ, ಅಂತ್ಯವು ನೀನೆ, ನನ್ನ ಉಸಿರು ನೀನೇ ನೀನೇ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೆ, ಅಂತ್ಯವು ನೀನೆ, ನನ್ನ ಉಸಿರು ನೀನೇ ನೀನೇ. ಎಲ್ಲರೂ ಯಾವಾಗಂತೆ? ಇದ್ದಾಗ ಎಲ್ಲ. ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅಕ್ಕ, ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ, ನಿಮ್ಮ ಮಾಮ, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಇದ್ದಾಗ ಎಲ್ಲ, ಇಲ್ಲದಾಗ ನೀವೊಂದು ಮಾತು ಹೇಳ, ನಿನ್ನ ಹತ್ರ ಹಣ ಇದ್ದಾಗ, ನಿನ್ನ ಕೈಯಲ್ಲಿ ಹಣ ಇದ್ದಾಗ, ನಿನ್ನ ಜೋಬಲ್ಲಿ ಹಣ ಇದ್ದಾಗ, ನಿನ್ನ ದುಡಿಮೆ ಚೆನ್ನಾಗಿದ್ದಾಗ, ನಿನ್ನ ವ್ಯಾಪಾರ ಚೆನ್ನಾಗಿದ್ದಾಗ, ನಿನ್ನ ಬಿಸಿನೆಸ್ ಚೆನ್ನಾಗಿದ್ದಾಗ, ನಿನ್ನ ಕುಟುಂಬ ಚೆನ್ನಾಗಿ ನಡೀತಿರುವಾಗ, ನಿನ್ನ ದುಡಿಮೆ ಚೆನ್ನಾಗಿ ನಡೀತಿರುವಾಗ, ನೀನು ಚೆನ್ನಾಗಿ ಅಭಿವೃದ್ಧಿ ಆಗುತ್ತಿರುವಾಗ, ನೀನು ಅನುಕೂಲವಾಗಿರುವಾಗ ಯಾರು ನಿನ್ನ ಜೊತೆಗಿರ್ತಾರಲ್ಲ ಅವ್ರು ನಿಜವಾದ ಸಂಬಂಧಿಕರಲ್ಲ. ಇದ್ದಾಗ ಎಲ್ಲರೂ ಇರ್ತಾರೆ. ನಿನ್ನ ಕೈಯಲ್ಲಿ ಹಣ ಇಲ್ಲದೆ ಇರುವಾಗ, ನಿನ್ನ ಜಾಬ್ ಖಾಲಿ ಆಗುವಾಗ, ನೀನು ಎಲ್ಲ ಕಳ್ಕೊಳ್ಳುವಾಗ, ಅನಾರೋಗ್ಯ ಬಂದು ಈಗ ಹಾಸ್ಪಿಟಲ್ ಬೀಳುವಾಗ, ನೀನು ವೇದನೆಯಲ್ಲಿರುವಾಗ, ನೀನು ಬಡತನದಲ್ಲಿರುವಾಗ, ನೀನು ಕಷ್ಟದಲ್ಲಿರುವಾಗ, ನೀನು ಕಣ್ಣೀರಲ್ಲಿರುವಾಗ ಯಾರು ನಿನ್ನ ಜೊತೆ ಇರ್ತಾರಲ್ಲ ಅವಾಗ ಅವರೇ ನಿಜವಾದ ಬಂಧುಗಳು. ನಿಜವಾದ ಬಂಧುಗಳು ಯಾರು? ಎಲ್ಲ ಇದ್ದಾಗಿರೋರ, ಇಲ್ಲದಾಗಿರೋರ. ಇನ್ನೊಬ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಬಂಧುಗಳು ಬಂದು ಹೋಗುವ ತನಕ. ಬಂಧುಗಳು ಎಲ್ಲಿ ತನಕ? ಬಂದ್ರು ನೋಡಿದ್ರು, ಹಾಯ್ ಹಾಯ್ ಅಂದ್ರು, ಬಾಯ್ ಬಾಯ್ ಅಂದ್ರು. ಅದು ಯಾಕೆ ಬರ್ತಾರೆ ಗೊತ್ತಾ? ಬಂದಿಲ್ಲ ಅಂದ್ರೆ ಅಯ್ಯೋ ಬಂದಿಲ್ವ ಅವರು ಅಂತ ಯಾರಾದ್ರೂ ಏನಾದ್ರೂ ಅಪಾರ್ಥ ಮಾಡ್ಕೋಬಹುದು ಅಂತೇಳಿ ಬಂದ್ರು. ಸ್ನೇಹಿತರು ಹಣ ಇರುವ ತನಕ. ಓ ಫ್ರೆಂಡು ಹಂಗ ಫ್ರೆಂಡ್ಶಿಪ್ ನೋಡ್ಬೇಕು. ಕೆಲವ್ರು ಫ್ರೆಂಡ್ಶಿಪ್ ಏನ್ ಫ್ರೆಂಡ್ಸ್, ಹಾಯ್ ಹೇ ಎಲ್ಲದಿಲೆ, ಹಾ ಆರಾಮದಿಲೆ, ಉಂಡಿಲೆ, ತಿಂದಲೆ, ಬಂದಲೆ. ಸ್ನೇಹಿತರನ್ನು ನಂಬಿದ್ದೆ, ದ್ರೋಹ ಮಾಡಿದರು. ಬಂಧುಗಳೇ ನನ್ನ ಬೆನ್ನಲ್ಲಿ ಚೂರಿ ಹಾಕಿದರು. ವೇದನೆ ಬರಿ ವೇದನೆ, ಬಾಳೆಲ್ಲ ರೋದನೆ. ಸ್ನೇಹಿತರೆಲ್ಲಿವರೆಗೂ ಹಣ ಇರುವವರೆಗೂ. ಹಣ ಖಾಲಿ ಆಯ್ತಾ ಅಂತ ಊದಿ ಮತ್ತೆ ಯಾರ ಹಣ ಆಯ್ತಾ ಅವ್ರ ಜೊತೆಗೆ ಹೋಗ್ತಾರೆ.
ಈ ಜೀವ ಉಸಿರಿರುವ ತನಕ, ಈ ಜೀವ ಎಲ್ಲಿ ತನಕ? ಈ ಜೀವ ಉಸಿರಿರುವ ತನಕ ನನ್ನೇಸು ಪ್ರೀತಿಯೋ ಕೊನೆ ತನಕ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಬಂಧುಗಳು ಬಂದು ಹೋಗುವ ತನಕ, ಸ್ನೇಹಿತರು ಅಣ ಇರುವ ತನಕ. ಬಂಧುಗಳು ಬಂದು ಹೋಗುವ ತನಕ, ಸ್ನೇಹಿತರು ಅಣ ಇರುವ ತನಕ. ಈ ಜೀವ ಉಸಿರಿರುವ ತನಕ, ಈ ಜೀವ ಉಸಿರಿರುವ ತನಕ ನನ್ನೇಸು ಪ್ರೀತಿಯೋ ಕೊನೆ ತನಕ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಹಲ್ಲೆಲೂಯಾ. ನನ್ನೇಸು ಪ್ರೀತಿಯು ಹಂಗೆ ಕೆಲವರಿಗೆ ನೀವು ಬೇಡ ಆಗಿರ್ಬಹುದು, ನನ್ನ ದೇವರಿಗೆ ನೀವು ಬೇಕು. ಸಂಬಂಧಿಕರಿಗೆ ನೀವು ಬೇಡ ಆಗಿರ್ಬಹುದು, ನನ್ನ ದೇವರಿಗೆ ನೀವು ಬೇಕು. ನಿಮ್ಮ ಸ್ವಂತದವರಿಗೆ ಬೇಡ ಆಗಿರ್ಬಹುದು, ನನ್ನ ದೇವರಿಗೆ ನೀವು ಬೇಕು. ಕೆಲವರು ನೀವು ಇಂಪಾರ್ಟೆನ್ಸ್ ಆಗಿಲ್ದೇ ಇರಬಹುದು, ನನ್ನ ದೇವರಿಗೆ ನೀವು ವೆರಿ ವೆರಿ ಇಂಪಾರ್ಟೆನ್ಸ್. ಯೇಸು ಯೇಸು ಜೀಸಸ್ ಯೇಸು. ಯೋಸೇಫನ ಅಣ್ಣಂದ್ರಿಗೆ ಯೋಸೇಫನ್ ಬೇಕಾಗಿಲ್ಲ. ಕರೆಕ್ಟಾ ಹೇಳೋದು? ಕರೆಕ್ಟಾ? ಯೋಸೇಫನ ಅಣ್ಣಂದ್ರಿಗೆ ಯೋಸೇಫನ್ ಬೇಕಾಗಿಲ್ಲ. ಯೋಸೇಫನ ತನ್ನ ಅಣ್ಣಂದ್ರಿಗೆ ಬೇಡವಾದ ವ್ಯಕ್ತಿ ಆಗಿದ್ದನೋ. ನನ್ನ ದೇವರಿಗೆ ಯೋಸೇಫನು ಬಹಳ ಮುಖ್ಯವಾದ ವ್ಯಕ್ತಿ ಆಗಿದ್ದನು. ದಾವೀದನು ತನ್ನ ಮನೆಯವರಿಗೆ ಬೇಡವಾದ ವ್ಯಕ್ತಿ ಆಗಿದ್ದನು. ಅದಕ್ಕೆ ತನ್ನ ತಂದೆ ಬೇರೆ ಮಕ್ಕಳೆಲ್ಲ ಒಳ್ಳೆ ಓದಕ್ಕೆ ಕಳಿಸಿ ಅವನು ಮಾತ್ರ ಕುರಿಕಾಯ ಕಳಿಸಿದ್ದನು. ದಾವೀದನು ತನ್ನ ಕುಟುಂಬಕ್ಕೆ ಅಷ್ಟಕ್ಕಷ್ಟೇ ಬೇಡವಾದ ವ್ಯಕ್ತಿ ಆಗಿದ್ದನು. ನನ್ನ ದೇವರಂದನು, ನಾನು ಅವನೇ ಬೇಕು, ಅವನೇ ಬೇಕು ನನಗೆ. ದಾವೀದನು ದೇವರಿಗೆ ಬೇಕಾಗಿರುವ ವ್ಯಕ್ತಿ ಆಗಿದ್ದನ. ಇವತ್ತು ಈ ಮಾತು ಕೇಳಿಸ್ಕೊಳ್ಳಿ. ಅವ್ರು ನನ್ನ ಸೇರ್ತಾ ಇಲ್ಲ, ಇವ್ರು ನನ್ನ ಸೇರ್ತಾ ಇಲ್ಲ. ಅವ್ರು ನನ್ನ ಪ್ರೀತಿಸ್ತಾ ಇಲ್ಲ, ಇವ್ರು ನನ್ನ ಪ್ರೀತಿಸ್ತಾ ಇಲ್ಲ. ಅವ್ರು ನನ್ನ ಹತ್ರ ಕರಿತಾ ಇಲ್ಲ, ಇವ್ರು ನನ್ನ ಹತ್ರ ಕರಿತಾ ಇಲ್ಲ. ನಾನು ಯಾಕೆ ಬದುಕಬೇಕು? ಬದುಕೋದಕ್ಕಿಂತ ಸಾಯದ ಮೇಲಂತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದಾರೆ? ನಿಮ್ಮ ಬಂಧುಗಳಿಗೆ ನೀವು ಬೇಡವಾದ್ರು, ನಿಮ್ಮ ಮನೆಯವರಿಗೆ ನೀವು ಬೇಡ ಆದ್ರು, ನಿಮ್ಮ ಸಂಬಂಧಿಕರಿಗೆ ಬೇಡ ಆದ್ರು, ಅಣ್ಣ ತಮ್ಮದಿರಿಗೆ ಬೇಡ ಆದ್ರು, ನನ್ನ ದೇವರಿಗೆ ನೀವು ಬಹಳ ಬೇಕಾದಂತ ವ್ಯಕ್ತಿಗಳಾಗಿದ್ದೀರಿ. ಅವರಿಗಾಗಿ ಬದುಕಲಿಲ್ಲ ಅಂದ್ರೆ ನಮ್ಮ ದೇವರಿಗಾಗಿ ಬದುಕ್ರೆ, ನಮ್ಮ ದೇವರಿಗಾಗಿ ಜೀವಿಸ್ರೆ. ಒಂದು ಮಾತಾಡ್ತೀನಿ. ನೀನು ಆಶೀರ್ವಾದ ಹೊಂದೋದು ಕೆಲವು ಜನರಿಗೆ ಇಷ್ಟ ಇಲ್ಲ, ನನ್ನ ದೇವರಿಗೆ ಇಷ್ಟ ಇದೆ. ನೀನ್ ಮನೆ ಕಟ್ಟೋದು, ನೀನ್ ಜಾಬ್ ತಕೊಳ್ಳೋದು, ನೀನ್ ಕಾರ್ ತಕೊಳ್ಳೋದು, ನೀನ್ ಬೆಳೆಯೋದು ಕೆಲವು ಜನರಿಗೆ ಇಷ್ಟ ಇಲ್ಲ, ನನ್ನ ದೇವರಿಗೆ ಇಷ್ಟ ಇದೆ. ಈ ಸಭೆ ಕಟ್ಟೋದು, ಈ ಆಲಯ ಕಟ್ಟೋದು, ಈ ಸೇವೆ ಕೆಲ ಜನರಿಗೆ ಇಷ್ಟ ಇದ್ದಿರ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಏನ್ರಿ, ನನ್ನ ದೇವರಿಗೆ ಪೂರ್ಣ ಇಷ್ಟ ಇದೆ. ನೀನು ಹಾಸಿಗೆಯಲ್ಲಿ ಬಿದ್ದಾಗ ನೀನು ಹಾಸಿಗೆಯಿಂದ ಮತ್ತೆ ಎದ್ದೇಳೋದು ಕೆಲವರಿಗೆ ಇಷ್ಟ ಇಲ್ಲ, ನನ್ನ ದೇವರಿಗೆ ಇಷ್ಟ ಇದೆ ನೀನು ಎದ್ದೇಳೋದು. ಲಾಸ್ಟ್ಗೆ ಮತ್ತೆ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ನೀವು ಬಿದ್ದು ಹೋದಾಗ, ನೀವು ಹಾಳಾದಾಗ, ನೀವು ಕುಗ್ಗಿ ಹೋದಾಗ
ಫಸ್ಟ್ ದುಃಖ ಪಡುವ ವ್ಯಕ್ತಿ ದೇವರು. ನೀವು ಅಭಿವೃದ್ಧಿಯಾದಾಗ, ನೀವು ಮೇಲೆ ಬಂದಾಗ ಫಸ್ಟ್ ಸಂತೋಷ ಪಡೋದು ನಾನ್ ದೇವರು. ಲಾಸ್ಟ್ಗೆ ಒಂದ್ಸಾರಿ ಒಬ್ಬ ವ್ಯಕ್ತಿ ಮಗನ ಫೀಸ್ ಕಟ್ಟಬೇಕಾಗಿತ್ತು. 2,000 ರೂಪಾಯಿ. ಒಬ್ಬ ತಂದೆ ಮಗನ ಫೀಸ್ ಕಟ್ಟಬೇಕಂತ 2,000 ರೂಪಾಯಿ ನೋಟ್ ತಗೊಂಡು ಹೋಗ್ತಿದ್ದಾಗ ಸ್ಕೂಲ್ಗೆ ಫೀಸ್ ಕಟ್ಟಕ್ಕೆ. ಅಲ್ಲೊಂದು ಮೀಟಿಂಗ್ ನಡೀತಿತ್ತು. ನನ್ನಂತ ಒಬ್ಬ ಪಾಸ್ಟ್ ವಾಕ್ಯ ಹೇಳ್ತಿದ್ನು, ಅಯ್ಯೋ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ಗಂಟೆ ಬಿಟ್ಟು ಹೋಗೋಣ ಮೀಟಿಂಗ್ ಮುಗಿಸ್ಕೊಂಡು ಅಂತೇಳಿ ಮೀಟಿಂಗ್ನಾಗ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದ. ಎಲ್ಲಿ ಮಿಸ್ ಆಯಿತೋ ಮಿಸ್ ಆಗಿಬಿಡ್ತೆ 2,000 ರೂಪಾಯಿ ನೋಟು. ಮೀಟಿಂಗ್ ಮುಗಿಯೋವರೆಗೆ ಎಚ್ಚರಿಲ್ಲ. ಮೀಟಿಂಗ್ ಮುಗಿದ್ಮೇಲೆ ಫಸ್ಟ್ ಏನು ನೋಡ್ಕೊತಾನೆ, 2,000 ರೂಪಾಯಿ ನೋಟ್ ನೋಡ್ಕೊಳ್ತಾನೆ, ಜಾಬ್ ನೋಡ್ಕೊಳ್ತಾನೆ. ಮಿಸ್ ಆಗಿದೆ, ಹುಡುಕ್ತಾನೆ, ಗ್ರೌಂಡ್ ಎಲ್ಲ ಹುಡುಕಿದ ಯಾರೋ ಒಬ್ಬರಿಗೆ ಅದು 2,000 ರೂಪಾಯಿ ನೋಟ್ ಸಿಕ್ತಲ್ಲ. ವಾಕ್ಯ ಮುಗಿದ ಮೇಲೆ ಅದನ್ನ ತಗೊಂಡೋಗಿ ಪಾಸ್ಟರ್ ಕೈಲಿ ಕೊಟ್ಟರು. ಸಾರ್, ಇದು ಯಾರೋ ಕಳ್ಕೊಂಡಿದ್ದಾರೆ, ನನಗೆ ಸಿಕ್ಕಿದೆ, ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಡ್ರಿ. ಪಾಸ್ಟ್ ಮೈಕಲ್ ಅನೌನ್ಸ್ಮೆಂಟ್ ಮಾಡಿದ್ರು. ನೋಡ್ರಿ, ಯಾರೋ 2,000 ರೂಪಾಯಿ ನೋಟ್ ಕಳ್ಕೊಂಡಿದಾರ, ಯಾರ್ದದು ಬಂದು ತಕೊಂಡೋಗ್ರಿ ಇಲ್ಲಿದೆ ಅಂತರು. ಇದಪ್ಪ ನಮ್ಮ ಅದು ಭಾಳ ಇಂಪಾರ್ಟೆಂಟ್. ಅದು ಯಾಕಂದ್ರೆ ಅದು ಫೀಸ್ ಕಟ್ಟಬೇಕು, ಅದು ಕಷ್ಟಪಟ್ಟು ಜೋಡಿಸಿದ. ಓಡೋದು ಸ್ಟೇಜ್ ಹತ್ರ, ಸಾರ್ ನಂದು ಸಾರ್, ಅದು ಆ ನೋಟ್ ನಂದು ಸಾರ್, ಆ ನೋಟ್ ನಂದು ಸಾರ್, ಆ ನೋಟ್ ನಂದು ಸಾರ್ ಅಂತ ಹಂಗಂದ ಕೂಡಲೇ ಆ ಪಾಸ್ಟ್ ಏನು ಮಾಡಿದೆ ಗೊತ್ತಾ? ಒಂದು ನಿಮಿಷ ಇರು. ಆ 2,000 ರೂಪಾಯಿ ನೋಟು ಈ ಇದೆಷ್ಟು ಅವ್ರ ನೋಟ್ ಅನ್ಕೊಳ್ಳಿ. ಇದನ್ನೆಲ್ಲ ಹಿಂಗೆ ಮಡಿಚಿ ಮಾಡಿ, ಈಗಲೂ ಇದು ನಿನಗೆ ಬೇಕಾ? ಈಗಲೂ ಇದು ನಿನಗೆ ಇಂಪಾರ್ಟೆಂಟ್? ಈಗಲೂ ಅದು ನಿನಗೆ ಅವಶ್ಯಕತೆ ಇದೆಯಾ ಅಂತ ಕೇಳ್ದ. ಹಂಗಂದ, ಅಯ್ಯ ಈಗಲೂ ನನಗದು ಭಾಳ ಇಂಪಾರ್ಟೆಂಟ್ ಅಯ್ಯ. ಅವಾಗ ಮತ್ತೆ ಪಾಸ್ಟ್ ಏನ್ ಮಾಡ್ದ, ಆ 2,000 ನೋಡಿ ಕೆಳಗೆ ಹಾಕಿ ತುಳಿದು ಚಟ್ನಿ ತರ ಮಾಡಿ ಮತ್ತೆ ಮೇಲೆತ್ತಿ, ಈಗಲೂ ನಿನಗಿದು ಇಂಪಾರ್ಟೆಂಟ್ ಅಂತ. ಅವಾಗ ಆ ತಂದೆ ಹೇಳ್ತಾನೆ, ಅಯ್ಯ ನನ್ನ ಮಗನ ಫೀಸ್ ಕಟ್ಟಬೇಕಯ್ಯ, ಈಗಲೂ ಬೆಲೆ ಇದ್ದಯ್ಯ, ಈಗಲೂ ಮತ್ತೆ ರೆಡಿ ಮಾಡಿ ಮತ್ತೆ ಕೊಟ್ಟರೆ ತಗೋತಾರಯ್ಯ, ಅದು ನನಗೆ ಈಗಲೂ ಇಂಪಾರ್ಟೆಂಟ್ ಅಯ್ಯ. ಕೊಟ್ಬಿಟ್ಟ ಪಾಸ್ಟ್. ಕಷ್ಟಗಳು ಬಂದು, ಶೋಧನೆಗಳು ಬಂದು, ಬಾಧೆಗಳು ಬಂದು, ವೇದನೆಗಳು ಬಂದು, ನಿನ್ನ ಜೀವನ ಎಷ್ಟು ನಲಗಿ ಹೋಗಿದ್ರು, ಎಷ್ಟು ಕುಗ್ಗಿ ಹೋಗಿದ್ರು, ಎಷ್ಟು ಸೋತು ಹೋಗಿದ್ರು, ನಾನು ದೇವ್ರು ಹೇಳ್ತಾನೆ, ನೀನು ನನಗೆ ಬೇಕು. ನಾನು ಮತ್ತೆ ನಿನ್ನ ಜೀವಿತವನ್ನ ಮಾರ್ಪಡಿಸ್ತೇನೆ, ಬದಲಾಯಿಸ್ತೇನೆ, ಶೇಕ್ ಮಾಡ್ತೇನೆ, ಆಶೀರ್ವದಿಸ್ತೇನೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.